ಹಾಯ್ ಹೆಲೋ ಸ್ವಾತಿ ಕಣ್ಣ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಒಂದು ಕೇಕ್ ಆಗಿರ್ಬೋದು, ಒಂದು ಬನ್ಸ್ಗಾಗಿರ್ಬೋದು ಕಲರ್ಫುಲ್ ಆಗಿರುವಂಥ ಫ್ರೂಟಿಗಳನ್ನ ನೋಡಿರ್ತೀವಿ. ಅದನ್ನು ಅತಿ ಸುಲಭವಾಗಿ ಮನೆಯಲ್ಲಿ ಅದೇ ರೀತಿ ಪರ್ಫೆಕ್ಟಾಗಿ ಬರೋ ರೀತಿ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಇಲ್ಲಿ ನಾನು ಕೈಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಣ್ಣಕ್ಕೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನೀವೇ ನೋಡಬಹುದು. ಸ್ವೀಟ್ ಆಗಿರ್ಬೋದು ಮತ್ತು ಎಲ್ಲ ಒಂದು ಪ್ರತಿಯೊಂದು ಕರೆಕ್ಟ್ ಅಂದರೆ ಕರೆಕ್ಟು ಮೆಜರ್ಮೆಂಟಲ್ಲಿ ಬಂದಿದೆ. ಈ ಒಂದು ಕಲರ್ಫುಲ್ ಆಗಿರುವಂಥ ಫ್ರೂಟಿನ ಯಾವ ರೀತಿ ಮಾಡೋದು ಅಂಥೇಳಿ ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ಎಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿ ನನ್ನ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ನಿಮಗೆ ಇನ್ನೂ ಗ್ರೀನ್ ಕಲರ್ ಕೂಡ ನೀವು ಹಾಕ್ಕೊಳ್ಬಹುದು. ನನಗೆ ಇಲ್ಲಿ ಗ್ರೀನ್ ಕಲರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಆರೆಂಜು, ಹಳದಿ ಮತ್ತು ರೆಡ್ 3 ಬಣ್ಣದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಗ್ರೀನ್ ಮಾಡಿದ್ರಂತೂ ಇನ್ನೂ ಫುಲ್ ಕಲರ್ಫುಲ್ಲಾಗಿ ಬರ್ತಾಯಿತ್ತು. ಖಂಡಿತವಾಗ್ಲೂ ನೀವು ಮಾಡುವಾಗ ಗ್ರೀನ್ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ ಅಂತಲೇ ಹೇಳಬಹುದು. ಇದು ಒಂದು ರೀತಿ ನಮಗೆ ಕಸದಿಂದ ರಸ ಅಂತಲೇ ಹೇಳಬಹುದು. ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬಂದಿರುತ್ತೆ. ನಾವೇನು ಹಣ್ಣುಗಳನ್ನ ತಿಂದು ಬಿಸಾಕ್ತೀವಲ್ವ, ಆ ಹಣ್ಣಿನಿಂದ ಮಾಡಿರುವಂಥ ಇದು ಫ್ರೂಟಿ. ನೋಡಿ, ಇಲ್ಲಿ ನಾನು ವಾಟರ್ ಮಿಲನನ್ನು ತೆಗೆದುಕೊಂಡಿದ್ದೀನಿ. ವಾಟರ್ ಮಿಲನ್ನೆಲ್ಲ ತಿಂದುಬಿಟ್ಟು ಮತ್ತು ಸಿಪ್ಪೆಗಳು ಮಾತ್ರ ನಾನಿಲ್ಲಿ ಜ್ಯೂಸ್ಗೋಸ್ಕರ ಎಲ್ಲ ಒಳಗಡೆದೆಲ್ಲ ತೆಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ ನೋಡಿ, ನಿಮಗೆ ತೋರಿಸೋದಕ್ಕೆ ಅನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇದು ಮೇಲೆ ಏನು ನಿಮಗೆ ರೆಡ್ಡಿಶ್ ಕಾಣಿಸ್ತಾ ಇದೆಯಲ್ವ, ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಕಂಪ್ಲೀಟಾಗಿ ವೈಟ್ ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಕ್ಲೀನಾಗಿ ಅದರಲ್ಲಿ ಸ್ವಲ್ಪ ಕೂಡ ಬಿಡಬಾರ್ದು. ಆ ರೀತಿಯಲ್ಲಿ ಹಿಂದೆ ಸಿಪ್ಪೆ ಆಗಿರ್ಬೋದು, ಮುಂದೆ ಇದು ರೆಡ್ಡಾಗಿ ಏನಿದೆಯೋ ಸ್ವಲ್ಪ ಕೂಡ ಇದೇ ನಿಮಗೆ ವೇಸ್ಟ್ ಆಗೋದಿಲ್ಲ. ನೀವು ಜ್ಯೂಸ್ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೆ ನೀವು ಹಾಕ್ಕೊಳ್ಬೋದು. ಕಂಪ್ಲೀಟಾಗಿ ತೆಗೆದುಕೊಂಡು ಬಿಡಬೇಕು. ಇಲ್ಲ ಅಂತಂದರೆ ಇದು ಸ್ವೀಟ್ನೆಸ್ ಇರೋ ಅಂಥದ್ದಿದ್ರೆ ಸ್ವಲ್ಪ ಬೇಗ ಸಾಫ್ಟ್ನೆಸ್ ಅನ್ನೋದು ಆಗ್ಬಿಡುತ್ತೆ. ಗಟ್ಟಿ ಇರೋದನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು. ಗಟ್ಟಿ ಇರೋ ದಿಂಡು ಬರುತ್ತಲ್ವ, ಆ ದಿಂಡನ್ನು ತೆಗೆದುಕೊಳ್ಬೇಕು. ದಿಂಡು ತೆಗೆದ ನಂತರ ನೋಡಿ, ಇವಾಗ ಹಿಂದೆ ಸಿಪ್ಪೆ ಏನಿದೆಯೋ ಕಂಪ್ಲೀಟಾಗಿ ಗಟ್ಟಿ ಬಂದಿರುವಂಥ ಸಿಪ್ಪೆನೆಲ್ಲ ಕ್ಲೀನಾಗಿ ನಾನಿಲ್ಲಿ ಚಾಕು ಸಹಾಯದಿಂದ ತೋರಿಸ್ತಾ ಇದ್ದೀನಿ. ನೀವು ಸಿಪ್ಪೆ ಬಿಡಿಸೋದು ಬರುತ್ತಲ್ವಾ, ಅದರಿಂದ ನೀವು ಕ್ಲೀನಾಗಿ ನೋಡಿ, ನಾನಿಲ್ಲಿ ಮೇಲೆದು ಕೆಳಗಡೆದು ಎಲ್ಲ ಬಿಡಿಸ್ಕೊಂಡಿದ್ದೀನಿ. ನಮಗೆ ಸುಮಾರು ಇಲ್ಲಿ ನಮಗೆ ಇಷ್ಟು ನೋಡಿ, ನಾನು ಏನು ನಿಮಗೆ ದಪ್ಪ ತೋರಿಸ್ತಾ ಇದ್ದೀನಲ್ಲ, ಈ ಸೈಜಲ್ಲಿ ಬಿದ್ದರೆ ನಮಗೆ ಫ್ರೂಟಿ ಒಂದೇ ಲೆವೆಲ್ಲಕ್ಕೆ ಬರುತ್ತೆ. ನೋಡಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ನಾನು ಎಷ್ಟು ಹಣ್ಣುಗಳನ್ನ ತೊಗೊಂಡಿದ್ನೋ ಅದನ್ನೆಲ್ಲ ಕ್ಲೀನಾಗಿ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫಸ್ಟು ಉದ್ದಕ್ಕೆ ಒಂದು 2 ಇಂಚು ಕಟ್ ಮಾಡ್ಕೊಳ್ಳಿ. ನಿಮಗೆ ಕಟ್ ಮಾಡೋದಕ್ಕೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಕಟ್ ಮಾಡಿಕೊಂಡು ಸಣ್ಣ ಟ್ಯೂಬ್ಸ್ ರೀತಿಯಲ್ಲಿ ಇದನ್ನು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಲೆವೆಲ್ಗೆ ಮಾಡಿಕೊಂಡ್ರೆ ನಮ್ಮದು ಫ್ರೂಟಿ ಅನ್ನೋದು ತುಂಬ ಅಂದರೆ ತುಂಬ ಕ್ಯೂಟಾಗಿ ಬರುತ್ತೆ. ನೋಡಿ, ಇದನ್ನು ಇವಾಗ ನಾನು ಚೆನ್ನಾಗಿ ಎಲ್ಲ ವಾಶ್ ಮಾಡ್ಕೊಳ್ತೀನಿ. ಯಾಕಂದರೆ ಕಟ್ ಮಾಡಿರ್ತೀವಲ್ವ, ಇದರಲ್ಲಿ ಚೆನ್ನಾಗಿ ಕೊಳೆ ಅನ್ನೋವಂಥದ್ದು ಬರುತ್ತೆ. ನಾನು 2-3 ಸತಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಕುಕ್ಕರನ್ನು ತೆಗೆದುಕೊಂಡಿದ್ದೀನಿ. ಕುಕ್ಕರ್ಗೆ ನಾವು ಕಟ್ ಮಾಡಿರೋವಂಥ ವಾಟರ್ ಮಿಲನ್ ಟ್ಯೂಬ್ಸ್ಗಳನ್ನ ಹಾಕ್ಕೊಂಬಿಡೋಣ. ನೋಡಿ, ಕ್ಲೀನಾಗಿ ಎಷ್ಟು ಎಲ್ಲನೂ ಹಾಕಿ, ನೀರು ಜಾಸ್ತಿ ಹಾಕಬಾರ್ದು. ನಾನೊಂದು ಚಿಕ್ಕ ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ನಾವು ಹವೆನಲ್ಲಿ ಬೇಯಿಸಿದ್ರೂ ನಡೆಯುತ್ತೆ. ಹವೆನಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಈ ರೀತಿ ನಾನಿಲ್ಲಿ ನೋಡಿ ವಿಸಿಲೇನು ನಾನಿಲ್ಲಿ ಬರ್ಸ್ಕೊಂಡಿಲ್ಲ. ಇದನ್ನು ಸುಮ್ಮನೆ ಜಸ್ಟು ವಿಸಿಲ್ ಬಂದಿದೆ, ಆಮೇಲೆ ಅದನ್ನು ಫುಲ್ಲು ಏರ್ ಔಟ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಇಲ್ಲಿ ನಾನು ದೊಡ್ಡ ಗ್ಲಾಸಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ. 1 ಗ್ಲಾಸ್ ನೀರಿಗೆ 1 ಗ್ಲಾಸಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಅಂಟು ಪಾಕ ಏನು ಬರೋದು ಬೇಡ. ಚೆನ್ನಾಗಿ ನೊರೆ ಬರೋ ಥರ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ಇದೇನು ನಮಗೆ ಪಾಕ ಬರಬೇಕನ್ನೋ ಅಂಥದ್ದು ಏನೂ ಇಲ್ಲ. ಸಕ್ಕರೆ ಕರಗಿ ಸ್ವಲ್ಪ ಅಂಟು ಥರ ಬಂದರೆ ಸಾಕು. ನಮಗೆ ಯಾವುದೇ ರೀತಿ ಇದು ಪಾಕ ಬರೋ ಅವಶ್ಯಕತೆ ಇರೋದಿಲ್ಲ. ಸಕ್ಕರೆ ಚೆನ್ನಾಗಿ ಕರಗಬೇಕು. ನೋಡಿ, ಈ ರೀತಿ ಬಬಲ್ಸ್ ಬರ್ತಾ ಇರ್ತಲ್ಲ, ಈ ಸಮಯದಲ್ಲಿ ನಾವು ಮಾಡ್ಕೊಂಡಿರೋಂಥ ಎಲ್ಲ ಫ್ರೂಟಿಯನ್ನು ಇದ್ರ ಜೊತೆಗೆ ವಾಟರ್ ಮಿಲನ್ ಟ್ಯೂಬ್ಸ್ ನಾವೇನು ಬೇಯಿಸಿರ್ತೀವಲ್ವ, ಅದನ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಅದು ನಾವು ಹಾಕಿರುವಂಥ ಟ್ಯೂಬ್ಸ್ಗಳು ಸಕ್ಕರೆ ಪಾಕವನ್ನು ಎಳಿಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಬೇಯಿಸಿದ ನಂತರದಲ್ಲಿ ಒಂದಕ್ಕೆ ಆರೆಂಜನ್ನು ಹಾಕ್ತಾಯಿದ್ದೀನಿ, ಒಂದಕ್ಕೆ ಯೆಲ್ಲೋ ಹಾಕ್ತಾಯಿದ್ದೀನಿ, ಒಂದಕ್ಕೆ ರೆಡ್ ಹಾಕ್ತಾಯಿದ್ದೀನಿ. ರೆಡ್ ಪ್ರಮಾಣ ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಒಣಗಿದ್ರೆ ಕೂಡ ಫುಲ್ಲು ಡಾರ್ಕಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನೆಲ್ಲನೂ ನಾವು ಒಂದು ಅಗಲವಾಗಿರುವಂಥ ತಟ್ಟೆನೇ ತೆಗೆದುಕೊಳ್ಬೇಕು.
ನೀವು ಇದನ್ನ ಬಿಸಿಲಿಗೆ ಬೇಯಿಸ್ಕೊಂಡ್ರೂ ಬಿಸಿಲಿಗೆ ಒಣಗಿಸ್ಕೊಂಡ್ರೂ ನಡೆಯುತ್ತೆ. ಇಲ್ಲಾಂದರೆ ನೀವು ಕಂಪ್ಲೀಟಾಗಿ ಇದೇನು ನಿಮಗೆ ನೀರು ಥರ ಕಾಣಿಸ್ತಾ ಇದೆ ಅಲ್ವಾ, ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಆರಿಸ್ಕೊಳ್ಬೇಕು. ಇದನ್ನೆಲ್ಲ ಕ್ಲೀನಾಗಿ ನೋಡಿ ಈ ರೀತಿ ನಾನು ಎಲ್ಲ ಇಲ್ಲಿ ಒಂದು ತಟ್ಟೆನಲ್ಲಿ ಹಾಕಿ ಆರಿಸ್ಕೊಳ್ತಾ ಇದ್ದೀನಿ. ಬಿಸಿಲಿದೆ ಅಂತಂದರೆ ನೀವು ಅಲ್ಲಿ ಸ್ವಲ್ಪ ಬಿಸಿಲಲ್ಲಿ ಇದನ್ನು ಒಣಗಿಸ್ಕೊಂಡ್ರೆ ನಡೆಯುತ್ತೆ. ಚೆನ್ನಾಗಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ನೋಡಿ ಇವಾಗ ನಮ್ಮದು ಕ್ಲೀನಾಗಿ ಎಲ್ಲ ಒಣಗಿಕೊಂಡಿದೆ. ನಾನು ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಯಾವ ರೀತಿ ನೋಡಿ ಈ ರೀತಿಯಲ್ಲಿ ಒಣಗಬೇಕು. ನಮ್ಮದು ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು ಒಣಗಿಸ್ಕೊಳ್ಬೇಕು ಅಷ್ಟೇ, ಇದ್ರದ್ದು ಏನೂ ಇಲ್ಲ. ಇನ್ನು ನೀವು ಇದನ್ನು ಕ್ಲೀನಾಗಿ ಒಣಗಿಸಿದ್ಮೇಲೆ ಫ್ರೀಝರಲ್ಲಿ ಇಕ್ಕಿದ್ರೆ ತುಂಬ ದಿನಗಳ ಕಾಲ ಏರ್ ಕಂಟೈನರ್ ಬಾಕ್ಸ್ ಬರುತ್ತಲ್ವ ಅದರಲ್ಲಿ ಇಟ್ಬಿಟ್ಟು ನಾವು ಸುಮಾರು ಒಂದು 6 ತಿಂಗಳ ಕಾಲ ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಮತ್ತು ನೀವು ಫ್ರಿಜ್ಜಲ್ಲಿ ಇಡ್ತೀವಿ ಅಂತಂದರೆ ಒಂದು 2 ತಿಂಗಳ ಕಾಲನೂ ಏನೂ ಆಗೋದಿಲ್ಲ. ಇದಕ್ಕೆ ಚೆನ್ನಾಗಿರುತ್ತೆ. ಸ್ವೀಟು ಮನೇಲಿ ಇದನ್ನು ನೋಡ್ತಾ ಇದ್ದರೆ ನಾವು ತಿಂತಾ ಇದ್ದರೆ ನಮ್ಮ ಸೇಮ್ ಅಂಗಡಿನಲ್ಲಿ ತಂದಿರೋದಕ್ಕೂ ಮನೇಲಿರೋದಕ್ಕೂ ಒಂದು ಸ್ವಲ್ಪ ಕೂಡ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.